ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದಂಥ ಒಂದು ಸಿಂಗಲ್ ಸ್ಟೆಪ್ ಆರ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬ ಡಿಫ್ರೆಂಟಾಗಿದೆ, ಹಾಗೆ ಈಸಿಯಾಗಿ ಹಾಕ್ಬೋದಂತಹ ಡಿಸೈನು. ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಆರ್ಚಿಗೆ ನಾವು ಗ್ಯಾಪಿಗೋಸ್ಕರ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ನೀವು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಬಟ್ಟೆ ಸ್ಟಾರ್ಟಿಂಗು, ಸೀರೆ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ತಿರಲ್ಲ ಅಲ್ಲಿಂದ ಮಾಡಿದರೂ ಕೂಡ ಇದೇ ರೀತಿ 5 ಚೈನ್ ಹಾಕ್ಕೊಂಡೆ ನೀವು ವರ್ಕ್ ಮಾಡಬೇಕು. ಇಲ್ಲಿ ಸೆಂಟ್ರಲ್ಲೂ ಕೂಡ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಇದೇ ರೀತಿ 5 ಚೈನ್ ಹಾಕ್ಕೋಬೇಕು. ಇದು ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಗ್ಯಾಪ್, ಹಾಗೆ ಕುಚ್ಚು ಕೂಡ ಹಾಕ್ಕೋಬೋದು. ನಂತರ 3 ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ, ಆದಷ್ಟು ಲೂಸಾಗಿ ಬಿಟ್ಕೊಂಡೆ ಲಾಕ್ ಮಾಡ್ಕೊಳ್ಳಿ. ನಂತರ ಈಗ ದಾರ ಮೇಲೆ ತೊಗೊಂಡು ಒಂದು ಪರ್ಲ್ ತೊಗೊಂಡಿದ್ದೀನಿ ನಾನು. ನೀವು ಪರ್ಲ್ ಬದಲಿಗೆ ಬೀಡ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನಂತರ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ. ನಂತರ ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಆ ಪರ್ಲ್ ಹಾಕ್ಕೊಂಡಿದ್ದೀವಲ್ಲ ಬೀಡ್ ಹಿಂಭಾಗದಲ್ಲಿ 6 ಎಳೆ ದಾರ ಹೋಗಿರುತ್ತಲ್ಲ, 6 ಎಳೆ ದಾರಕ್ಕೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಈಗೇನು ಡಬಲ್ ಕ್ರೋಶೆ ಮಾಡಿದ್ದೀವೋ ಆ ಡಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶೆ. ನಂತರ ಹಾಗೆ ಮತ್ತೆ ನೀಡಲ್ ಮೇಲೆ ದಾರ ತೊಗೋಬೇಕು. ಬೀಡ್ ಹಿಂಭಾಗದಲ್ಲಿರುವ ಥ್ರೆಡ್ಗೆ ನೀಡಲ್ ಹಾಕಿ ದಾರ ತೊಗೊಬಂದು ಡಬಲ್ ಕ್ರೋಶೆ ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ರೀತಿ ಮತ್ತೊಂದು ಡಬಲ್ ಕ್ರೋಶೆ, ಒಂದು 3 ಚೈನ್, ಮತ್ತು ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ನೀಡಲ್ ಮೇಲೆ ದಾರ ತೊಗೋಬೇಕು. 6 ಚೈನು ಎಳೆ ಬಂದಿದೆಯಲ್ಲ ಬೀಡ್ ಹಿಂಭಾಗದಲ್ಲಿ, ಆ ಥ್ರೆಡ್ಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 2 ಸಲ ಮಾಡ್ಕೋಬೇಕು, ಅಂದರೆ ಡಬಲ್ ಕ್ರೋಶೆ. ನಂತರ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ನಾನು 7 ಡಬಲ್ ಕ್ರೋಶೆ ಕಂಬ ಮತ್ತು 7 ಪಿಕಾಟ್ಸ್ನ ಮಾಡ್ಕೊಂಡಿದ್ದೀನಿ. ನೀವು ಬೀಡು ಯಾವ ಸೈಜಿಂದ ಹಾಕ್ಕೊಂಡಿರ್ತೀರ, ಥ್ರೆಡ್ ಲೈನ್ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೇಲೆ ನೀವು ಈ ಕೌಂಟನ್ನು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ 7 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 7 ಪಿಕಾಟ್ ಮಾಡ್ಕೊಂಡಿದ್ದೀನಿ. ನನಗಿದು ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಂಡಿದೆ. ನಿಮಗೇನು ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಕೂಡ ಮಾಡ್ಕೋಬೋದು. ಬೀಡ್ ಸೈಜ್ ನೋಡಿಕೊಂಡು ಆ ಗ್ಯಾಪ್ ನೋಡ್ಕೊಂಡು ಮಾಡ್ಕೋಬೇಕು. ಈಗ ಹಾರಾಗಿದೆ, ಇನ್ನೊಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಯಿತು. ನಂತರ 3 ಚೈನ್, ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿ ಬರುತ್ತೆ ಆರ್ಚು. ಈಗ ಬೀಡ್ ಹಿಂಭಾಗದಲ್ಲಿ 3 ಚೈನ್ ಲಾಕ್ ಇದೆಯಲ್ಲ, ಅದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ತೊಗೊಳ್ಳೋಣ. ಇದು ಬ್ಯಾಕ್ ಸೈಡಿಂದ ವರ್ಕ್ ಮಾಡಿದ್ದೀವಿ. ನೋಡಿ ಈ ರೀತಿ ಬರುತ್ತೆ ಆರ್ಚು. ಈಗ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. ತ್ರೀ ಚೈನ್ ಹಾಕ್ಕೊಂಡು ಫಸ್ಟ್ ಪಿಕಾಟ್ ಮತ್ತು ಸೆಕೆಂಡ್ ಪಿಕಾಟ್ ಮಧ್ಯೆ ನೀಡಲ್ ಹಾಕಿ
ದಾರನ ತಗೊಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಹಾಗೆ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಪೀಕಾಟ್ ಮತ್ತು ಥರ್ಡ್ ಪೀಕಾಟು ಎರಡು ಮಧ್ಯೆ ಅಂದರೆ ಕಂಬ ಬರುತ್ತದೆ, ಡಬಲ್ ಕ್ರೋಶೆ ಕಂಬ, ಅವೆರಡರ ಮಧ್ಯೆ ನೀಡಲ್ ಹಾಕಿ ದಾರನ ತಗೊಬರಬೇಕು, ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಗೇನ್ 3 ಚೈನ್, ಎರಡು ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಮತ್ತು ಎರಡು ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಪ್ರತಿಯೊಂದು ಕಂಬಗಳ ಮಧ್ಯೆನೂ 3 ಚೈನ್ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಆ ಪೀಕಾಟ್ ಮೇಲೆ ಪೀಕಾಟ್ ಮಾಡ್ಕೊಂಡಿದ್ದೀವಲ್ಲ 3 ಚೈನ್ ಹಾಕ್ಕೊಂಡು, ಆ ಪೀಕಾಟ್ ಮೇಲೆ ಒಂದು 3 ಚೈನ್ದು ಒಂದು ಲೇಯರ್ ಬರುತ್ತೆ. ಅಂದರೆ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ, ಅದು ಒಂಥರ ಕ್ಯಾಪ್ ಥರ ಕಾಣ್ತಾ ಇರುತ್ತೆ. ಈ ರೀತಿ ಪ್ರತಿಯೊಂದು ಪೀಕಾಟ್ಗೂ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಏಳು ಪೀಕಾಟ್ ಮಾಡ್ಕೊಂಡಿದ್ದೀವಲ್ಲ, 7 ಪೀಕಾಟ್ಗೂ ಕೂಡ ಈ ರೀತಿ ಮಾಡ್ಕೋಬೇಕು. ನಂತರ ಒಂದು ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶೆ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಒಂದು ಆರ್ಚು ಕಂಪ್ಲೀಟ್ ಆಗುತ್ತೆ. ಅಗೇನ್ ಈಗ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನಂತರ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ವರ್ಕ್ ಮಾಡಬೇಕು ಬೀಡ್ ಹಾಕ್ಕೊಂಡು. ನೋಡಿ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿದೆ ಡಿಸೈನು. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.